ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಅಲ್ಲಿಂದ ಆಸ್ಪತ್ರೆಯಿಂದ ಬಂದಿದ ತಕ್ಷಣ ಒಂದು ದಿವಸ ಕ್ಲೀನ್ ಮಾಡ್ಕೊಳಕ್ಕೆ ಹಿಡಿತೆ ಗಾಯ್ಸ್. ಅಷ್ಟು ಧೂಳು ಒಂದು 4-5 ದಿವಸ ಇರಲಿಲ್ವಲ್ಲ, ಹಾಗಾಗಿ ಪಾಪುನ ಅಮ್ಮರ ಮನೇಲಿ ಬಿಟ್ಟು ನಾನು ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲೆಲ್ಲ ಬೇಡ ಇನ್ಫೆಕ್ಷನ್ ಆದರೆ ಆಯಿತು ಅಂಥೇಳಿ ಇನ್ನು ಅವಳನ್ನ ಕರ್ಕೊಬಂದಿರಲಿಲ್ಲ. ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆಯಲ್ವ, ಹಾಗಾಗಿ ನನ್ನ ತಂಗಿ ಕರ್ಕೊಂಡು ಬರ್ತಿದ್ದಾಳೆ. ಇನ್ನು 10 ಗಂಟೆ ಬಸ್ಗೆ ಬರ್ತಾಳೆ. ಅವ್ಳು ಬರೋಷ್ಟೊತ್ತಿಗೆ ತಿಂಡಿನೂ ಮಾಡಿಕ್ಕನ ಅವ್ರಿಗೂ ಅಂತ ಹೇಳ್ಬಿಟ್ಟು ತಿಂಡಿಗೆ ಇಡ್ಲಿ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟು ನಾನು ರೆಡಿ ಮಾಡಿಲ್ಲ, ನನ್ನ ತಂಗಿನೇ ಕೊಟ್ಟು ಕಳಿಸ್ತೀನಿ, ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ಲಂತೆ. ಹಾಗಾಗಿ ಅವಳು ತತ್ತಿದ್ದಾಳೆ, ಅದಕ್ಕೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ ಚಟ್ನಿನಾದರೂ ಅಂತೇಳಿ ಇಲ್ಲಿ ಬೊಂಬೈ ಚಟ್ನಿ ಮಾಡ್ತಾಯಿದ್ದೀನಿ. ಬೊಂಬೈ ಚಟ್ನಿ ಸೊ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಕಡಲೆ ಬೀಜ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಲೈಟಾಗಿ ಹುರ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ಈ ಚಟ್ನಿ ತರ್ತರಿಯಾಗಿ ರುಬ್ಬಿದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಈ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಹಾಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಲೈಟಾಗಿ ಫ್ರೈ ಆಗಿದ ತಕ್ಷಣ ಇದನ್ನು ಅದರೊಳಗೆ ಹಾಕೋದಷ್ಟೇ. ಅಷ್ಟೇ ಒಗ್ಗರಣೆ ಕೊಡೋದು, ತುಂಬ ಚೆನ್ನಾಗಿರುತ್ತೆ ಗಾಯ್ಸ್, ಒಂದು ಸಲ ಟ್ರೈ ಮಾಡಿ. ನೋಡಿ ಒಗ್ಗರಣೆ ಆಗಿದೆ, ಇದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ರೆಡಿ ಆಗೋಯಿತು. ಇವಾಗ ನನ್ನ ತಂಗಿರು ಬರ್ತಿದ್ದಾರೆ, 10 ಗಂಟೆ ಆಗಿದೆ, ಬಸ್ ಬರ್ಬೋದು. ಸೊ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡ್ಗೂ ನಮ್ಮ ಮನೆಗೂ ಹತ್ರನೇ, ಏನಂದರೆ ಇಬ್ಬರೇ ಬರ್ತಿದ್ದಾರಲ್ವ, ಹಾಗಾಗಿ ಒಂದು ಸ್ವಲ್ಪ ಟೆನ್ಷನ್, ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನನ್ನಲ್ಲ ಕೊಟ್ಟು ಅದ್ರಾಗ 50 ರೂಪಾಯಿ ಅಲ್ಲ 20 ರೂಪಾಯಿ ಹಿಂಗೆ ಹೇಳಿಸ್ತೈತಲ್ಲ, ಯಮುನಾ ಹಂಗೆ ಕೊಡ್ತೈತೆ. ಚಾಟ ಕೊಟ್ಟು 10 ರೂಪಾಯಿ ಹಂಗೆ ಹೊಡೆದು ಬಂದೀನಿ. ಇನ್ನು ಡಿಲಿವರಿ ಆಗಿ ಅವಾಗ ಬಂದ್ರೆ ನೋಡಿ, ಬರಲ್ಲ ಹೆಂಗೆ ಮಾಡ್ಕೊಂಡ್ರೆ ಮಾಡಿ. ಯಮುನಕ್ಕ ನಿಮ್ಮ ಅಕ್ಕಲ್ವಾ, ಹಂಗೆಲ್ಲ ಮಾತಾಡ್ತಾರ? ಡೆಲಿವರಿಗೆ ಹೋಗಲ್ಲ ನೀನು? ಇಲ್ಲ ಹೋಗಲ್ಲ. ಪಾಪ ಹುಟ್ಟಿದ್ರೆ ಇನ್ನು ಪಾಪ ಬಂದಿದ ತಕ್ಷಣ ಅವಳದೇ ತುಂಬಾ ಕಂಪ್ಲೇಂಟ್ಸ್ ಇರ್ತವೆ. ಸೊ ಯಾಕಮ್ಮ ನಾನು ಬಿಟ್ಟು ಹೋದೆ ಬೆಂಗಳೂರಿಗೆ, ನಾನು ಬರ್ತಿದ್ನಲ್ವ, ಯಾಕೆ ಆ ಥರ ಮಾಡಿದೆ, ಯಾಕೆ ಈ ಥರ ಮಾಡಿದೆ, ಅವಳು ಹೊಡೆದ್ಲು, ಇವಳು ಬೈದ್ಲು, ಬರೀ ಇದೆ ಹೇಳ್ತಾನೇ ಇರ್ತಾಳೆ ಉದ್ದಕ್ಕೂ. ಸೊ ನೆನಪಾದಾಗೆಲ್ಲ ಹೇಳ್ತಾನೆ ಇರ್ತಾಳೆ. ಇನ್ನು ಅವಳು ಬಂದಿದ ತಕ್ಷಣ ಮನೆಗೆ ಒಂಥರ ಕಳೆ. ನೋಡಿ ಇಡ್ಲಿ ಹಿಟ್ಟು ಕೊಟ್ಟು ಕಳಿಸಿದ್ದಾಳೆ ಬಾಕ್ಸ್ಗೆ, ಒಂದು ಸಲ ಕವರಾಗಿ ಹಾಕಿ, ಒಂದು ಸ್ವಲ್ಪನೂ ಚೆಲ್ಲಿಲ್ಲ, ಅಷ್ಟು ನೀಟಾಗಿ ತಂದಿದ್ದಾಳೆ ಕಾಲೇಜ್ ಬ್ಯಾಗಲ್ಲಿ ಇಟ್ಕೊಂಡು. ಇದರಲ್ಲಿ ಇವಾಗ ನಾನು ಇಡ್ಲಿ ಮಾಡ್ಕೊಳಕ್ಕೆ ಇಡ್ಲಿ ಪಾತ್ರೆ ಇಲ್ಲ, ಅದು ನಮ್ಮದು ಸರಿ ಇಲ್ಲ, ಇದಾಗೋಗ್ಬಿಟ್ಟಿದೆ. ಹಾಗಾಗಿ ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ, ಈ ಥರ ತಪ್ಪಲೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಗ್ಲಾಸಾಗಿ ಹಾಕಿಟ್ರೆ ಚೆನ್ನಾಗಿ ಬರ್ತಾವಂತೆ. ಇದು ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೇಗೆ ಬರುತ್ತೆ ಹೇಗೆ ಅಂತೇಳಿ. ಫಸ್ಟ್ ಒಂದು ಸ್ವಲ್ಪ ಟೆನ್ಷನ್ ಆಗಿದೆ, ಚೆನ್ನಾಗಿ ಬರ್ತಾವೋ ಇಲ್ವೋ, ಮತ್ತು ಇಷ್ಟೆಲ್ಲ ಮಾಡಿ ಮತ್ತು ವೇಸ್ಟ್ ಆದರೆ ಕಷ್ಟ ಆಗುತ್ತಲ್ವಾ ಅಂಥೇಳಿ. ಸೊ ಹೆಂಗನ ಆಗಲಿ ಅಂತ ಒಂದು ಸ್ವಲ್ಪ ರೈಸು ಮಾಡಿಟ್ಟಿದ್ದೀನಿ ಸಪ್ರೇಟು. ಇದೇನ ಫ್ಲಾಪ್ ಆದರೆ ರೈಸಲ್ಲಿ ಊಟ ಮಾಡ್ಬೋದು ಅಲ್ವಾ ಅಂತೇಳಿ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಇವಾಗ ತಾನೇ ಹೇಳಿದ್ರಿ ಪಾಪಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತೇಳಿ, ಮತ್ತು ನಿನ್ನ ತಂಗಿ ಬಂದಿದ್ದಾರಲ್ಲ ಅವ್ರಿಗೆ ಸ್ಕೂಲ್ ಇಲ್ವಾ, ಮತ್ತು ಸ್ಟಾರ್ಟ್ ಆಗಿಲ್ವಾ, ಹೋಗಲ್ವಾ ಅಂತೇಳಿ ಡೌಟ್ ಬರ್ಬೋದು. ಸೊ ಏನಿಲ್ಲ ಗಾಯ್ಸ್, ನಾವು ಇರೋದು ಕರ್ನಾಟಕ, ನನ್ನ ತಂಗಿರಿರೋದು ಆಂಧ್ರ. ಅವರು ಆಂಧ್ರದಲ್ಲಿ ಜೂನ್ 12ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇನ್ನು ರಜೆ ಇದೆ, ಒಂದು 8 ದಿವಸ ರಜೆ ಇದೆ. ಹಾಗಾಗಿ ಅವಳು ಬಂದಿದ್ದಾಳೆ. ಇಲ್ಲಿ ಕರ್ನಾಟಕದಾಗೆ ಜೂನ್ 7ನೇ ತಾರೀಕು ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಓಪನ್ ಆಗ್ತವೆ. ಸೊ ಹಾಗಾಗಿ ಪಾಪುನ ಬೇಗ ಕರೆಸ್ಕೊಂಡಿದ್ದಾಯಿತು ಅಷ್ಟೇ. ರೀಸೆಂಟಾಗಿ ನಾನು ಫಸ್ಟ್ನೇ ತಂಗಿದ್ದು ಶ್ರೀಮಂತ ಆಯಿತು, ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗೊಂದ್ಸಲ ಚೆಕ್ ಮಾಡಿ ಯಾರೆಲ್ಲ ನೋಡಿಲ್ಲ ಅಂತೇಳಿ. ಅವ್ರ ಮನೇಲಿ 1-2 ದಿವಸ ಇದ್ಲು ಪಾಪನು. ಬರಬೇಕಾದ್ರೆ ಅವ್ರ ಮನೆಯಿಂದನೇ ಬಂದಿತ್ತು, ಅವಳನ್ನ ಹೊಡೆದು ಬೈದು ಬಂದಿದ್ದಾಳಂತೆ. ಬಂದಿದ ತಕ್ಷಣ ಅದೇ ಕಂಪ್ಲೇಂಟ್ ಅವಳ ಮೇಲೇ, ನಾನು ಹೋಗಲ್ಲ ಅಂದರೆ ಹೋಗಲ್ಲ, ಅವಳು ಡೆಲಿವರಿಗೆ ಹೋಗಲ್ಲ ಅಂತ ಹೇಳಿ ಬಂದಿದ್ದೀನಿ ಮಮ್ಮಿ, ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾಳೆ. ಸೊ ಇನ್ನು ಫ್ಯೂ ಡೇಸ್ ಅಷ್ಟೇ ಇರೋದು. ಸೊ ಹತ್ರದಲ್ಲೇ ಇದೆ ಡೇಟು, ಆಗ್ಬೋದು ಈ ವೀಕಲ್ಲಿ ಡೆಲಿವರಿ. ಸೊ ಅವಾಗ ನೋಡೋಣ ಹೋಗ್ತಾಳೋ ಇಲ್ವೋ, ಏನು ಮಾಡ್ತಾಳೆ ಅಂತೇಳಿ.
ರೆಡಿ ಮಾಡಿದ್ದಾಗಿದೆ. ಇವಾಗ ಒಂದು ತಪ್ಪಲಿಗೆಲ್ಲ ಒಂದು 6 ಗ್ಲಾಸ್ ರೆಡಿ ಮಾಡಿದ್ದೀನಿ. ಗ್ಲಾಸ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಒಂದು ಮುಕ್ಕಾಲು ಭಾಗ ಹಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ತುಂಬ ಹಾಕಿದ್ರೆ ಉಬ್ಬಿದ್ರೆ ಆಯಿತು ಅಂತೇಳಿ ಮುಕ್ಕಲು ಹಾಕಿದ್ದೀನಿ. ನೋಡೋಣ ಹೇಗೆ ಬರುತ್ತಂತೇಳಿ. ಇವಾಗ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಗುಂಟ್ಕಲ್ಲಿ ಇಟ್ಟಿದ್ದೀನಿ. ಸೊ ಗುಂಟ್ಕಲ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸಾಧಾರಣವಾಗಿ. ಗುಂಟ್ಕಲ್ಲಿ ಇಟ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ಲೋ ಫ್ಲೇಮಲ್ಲಿ ಬೇಯಿಸ್ತೀವಲ್ವ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಮಾವಿನಕಾಯಿ ತಂದಿಲ್ಲ. ನನ್ನ ಲಾಸ್ಟ್ನೇ ತಂಗಿ ವೀಣಾ, ಇವಳ ಹೆಸರು. ಅವಳು ತಂದಿರೋ ಮಾವಿನಕಾಯಿ ಅಂದರೆ ನಂಗೆ ತುಂಬಾ ಇಷ್ಟ. ಈ ಮಾವಿನಕಾಯಿ ಹೆಸರು ಏನೋ ನನಗೆ ಗೊತ್ತಿಲ್ಲ, ಆದರೆ ಹುಳಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಸಿಹಿಗಿರುತ್ತೆ. ಹಾಗಾಗಿ ನನಗೆ ಈ ಮಾವಿನಕಾಯಿ ಅಂದರೆ ಇಷ್ಟ. ಇದೆ ಅಂತಲ್ಲ, ಮಾವಿನಕಾಯಿ ಅಂದ್ರೇ ಇಷ್ಟ ನನಗೆ. ಸೊ ಎಲ್ಲರಿಗೂ ಹಚ್ಕೊಡೋಣ ಅಂತೇಳ್ಬಿಟ್ಟು ಹಚ್ತಾ ಇದ್ದೀನಿ. ಇನ್ನು ಸೀಸನ್ ಮುಗಿತಾ ಬರ್ತಿದೆ. ಮಾವಿನಕಾಯಿ ಸೀಸನ್ನಲ್ಲಿ ನಮ್ಮ ಮನೆಗೆ ಯಾರಾದರೂ ನಮ್ಮಮ್ಮರಾಗಲಿ ನನ್ನ ತಂಗಿಯರಾಗಲಿ ಯಾರನ್ನ ಬಂದರೆ ಮೋಸ್ಟ್ ಆಫ್ ದಿ ಟೈಮ್ ಜಾಸ್ತಿ ತರೋದು ಮಾವಿನಕಾಯಿನೇ. ಯಾಕೆಂದರೆ ಅದೇ ನನಗಿಷ್ಟ ಅಂತೇಳಿ ಜಾಸ್ತಿ ಅದನ್ನೇ ತೊಗೊಬರ್ತಾರೆ. ಇದೊಂದು ಸಲ ಟೇಸ್ಟ್ ನೋಡಿದ್ರೆ ಎಲ್ಲರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹುಳಿ ಇರಲ್ವಲ್ಲ, ಹಾಗಾಗಿ ನಮ್ಮ ಮಕ್ಳಿಗೆಲ್ಲ ನೀಟಾಗಿ ಹಚ್ಬಿಟ್ಟು ಕೊಟ್ಬಿಟ್ಟೆ. ಕಾಯಲ್ಲಿದ್ರೇ ಅಷ್ಟು ಸ್ವೀಟಾಗಿರುತ್ತೆ ರಾ ಮ್ಯಾಂಗೋದಲ್ಲಿ. ಅಕಸ್ಮಾತ್ ಇದು ಹಣ್ಣಾದಾಗ ತಿಂದರೆ ಎಷ್ಟು ಸ್ವೀಟ್ ಇರುತ್ತೋ, ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ, ಆ ಥರ ಇರುತ್ತೆ ಹಣ್ಣು. ಏನಾಗಿಲ್ಲ, ತೊಳೆದೈತೆ. ಸಿಪ್ಪೆ ಚೆನ್ನಾಗಿರುತ್ತೆ ಅಂದ್ರಪ್ಪ. ಹೆಂಗಿದೆ ಹೆಂಗಿದ್ರತಿ? ಊರಿಂದ ಬರ್ತಿದ್ದಾರೆ ಅಂತಂದರೆ ಏನೋ ಒಂದು ತಂದಿರ್ತಾರೆ, ಒಬ್ಬರಲ್ಲ ಒಬ್ಬರು. ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾಳೆ ಅಂತೇಳಿ ತೋರಿಸ್ತಿದ್ದಾಳೆ, ಒಂದೊಂದಾಗಿ ಅನ್ಪ್ಯಾಕ್ ಮಾಡ್ತಿದ್ದಾಳೆ. ಇದು ಸೊಪ್ಪು ಅನಿಸುತ್ತೆ, ಕೆರೆ ಸೊಪ್ಪು, ಒಣಗೊನೆ ಸೊಪ್ಪು, ಕೆರೆಯಲ್ಲೇ ಸಿಗುವಂಥದ್ದು. ಅಮ್ಮನ ಕೈಲಿ ಆಗದಿದ್ರೂ ಹೋಗಿ ಕಿತ್ಕೊಂಡ್ಬಂದೈತೆ. ಲಿಟ್ರಲಿ ಅಮ್ಮನ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಅಲ್ಗೂ ನನ್ನ ಹತ್ರಕ್ಕೆ ಬರ್ತಿದ್ದಾಳೆ, ಹೋಗೋದು ಬೇಡ, ಅಲ್ಲಿ ಸಿಗ್ತತೋ ಸಿಗಲ್ವೋ ಅಂತೇಳ್ಬಿಟ್ಟು ಕಿತ್ತಿ ಕಳಿಸಿದೆ. ಇದ್ರ ಜೊತೆ ನನ್ನ ಫೇವ್ರೆಟ್ ಮ್ಯಾಂಗೋಸ್. ಜಾಸ್ತಿ ರೆಸಿಪಿ ಏನು ಮಾಡೋಕ್ಕೋಗಲ್ಲ ಇದರಲ್ಲಿ, ಜಾಸ್ತಿ ಉಪ್ಪು ಖಾರ ಹಾಕೊಂಡು ತಿನ್ನೋದೇ ನಾವು ಜಾಸ್ತಿ. ಇದ್ರ ಜೊತೆ ಪಪ್ಪಾಯ, ಪರಂಗಿಹಣ್ಣು ತುಂಬಾ ರುಚಿಯಾಗಿರ್ತವೆ. ನಾನು ಹೇಳ್ಬಿಟ್ಟು ಅಮ್ಮ ನನಗೆ ಪರಂಗಿಹಣ್ಣು ಬೇಕೇ ಬೇಕು, ಈ ಥರ ಪರಂಗಿಹಣ್ಣೇ ಬೇಕು ಅಂತೇಳಿ ತರಿಸ್ಕೊಂಡಿದ್ದು. ನಾವು ದುಡ್ಡು ಕೊಟ್ಟರು ಆ ಥರ ಪರಂಗಿಹಣ್ಣು ಸಿಗಲ್ಲ ಅನಿಸುತ್ತೆ, ಅಷ್ಟು ಟೇಸ್ಟ್ ಇದ್ದಾವೆ, ಅಷ್ಟು ಸ್ವೀಟ್ ಇರುತ್ತೆ. ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಾಡಿರೋಂಥ ಥರನೇ ಇರುತ್ತೆ, ಅಷ್ಟು ಸ್ವೀಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಮತ್ತು ತಿನ್ನಬೇಕು ಅನಿಸುತ್ತೆ, ಆ ಥರ ಇರುತ್ತೆ ಹಣ್ಣು. ಇಲ್ಲೆಲ್ಲೂ ನನಗೆ ಇಷ್ಟು ವರ್ಷ ಇದ್ದೀನಿ, ಎಲ್ಲೂ ನನಗೆ ಈ ಥರ ಪಪ್ಪಾಯ ಸಿಕ್ಕಿಲ್ಲ. ಅದಕ್ಕೆ ಯಾರನ್ನ ಬಂದರೆ ಸಿಕ್ಕಿದಾಗ ತರಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರ್ತವೆ. ಇನ್ನು ಕಾವ್ಯಕ್ಕೂ ಫೇವ್ರೆಟ್ ಇದು. ಯಾವ ಅಕ್ಕನೂ ಅಷ್ಟೇ ತರಿಸೋಕ್ಕೆ ಹೇಳು, ತಗೊಬರೋಕ್ಕೆ ಹೇಳು ಅಂತ ಹೇಳಿಬಿಟ್ಟಿತ್ತು. ಸೊ ಅವಕ್ಕನೂ ಹೋಗ್ತೈತಲ್ವ, ಹಾಗಾಗಿ ಹೆಂಗೋ ತಂದಿದ್ರು. ಅವಕ್ಕನೂ ತುಂಬ ಖುಷಿಯಾಯಿತು ಹಣ್ಣು ನೋಡಿ. ಅವಳು ತಂದಿದ್ದೆಲ್ಲ ಎತ್ತಿಕೊಷ್ಟೊತ್ತಿಗೆ ತಿಂಡಿನೂ ರೆಡಿಯಾಗೋಯ್ತು. ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟೆ. ಅದ್ರ ಜೊತೆ ಒಂದು ಸ್ವಲ್ಪ ಇಡ್ಲಿ ಜೊತೆ ಅನ್ನನೂ ಮಾಡಿದ್ದೆ ಅಂತ ಹೇಳಿದ್ನಲ್ವ. ಸೊ ಅದನ್ನು ಹಾಕ್ಕೊಂಡೆಲ್ಲ ತಿಂದರು. ಇಡ್ಲಿ ಅಂತೂ ಚೆನ್ನಾಗಿ ಬಂದಿದ್ವು, ಟ್ರೈ ಮಾಡ್ಬೋದು. ನಾನು ಮುಖ ತೊಳ್ಕೊಂಡು ತಿಂಡಿ ತಿಂದೆ. ತರಕಾರಿಯಲ್ಲಿ ಬಂದಿದ್ದರು, ಮೆಣಸಿನ್ಕಾಯಿ ಬೋಂಡ ತಗೊಂಡಿದ್ದೆ, ಮೆಣಸಿನ್ಕಾಯಿ ಹಾಕೋಣ ಅಂತೇಳಿ. ಕ್ಲೈಮೇಟ್ ಮಾತ್ರ ಚೆನ್ನಾಗಿತ್ತು, ಹಾಗಾಗಿ ಮೆಣಸಿನ್ಕಾಯಿ ಬೋಂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವರು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಒಂಥರ ಸ್ನ್ಯಾಕ್ಸ್ ಥರ ಇರುತ್ತೆ ಅಂತೇಳಿ ರೆಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಒಂದು ದುಬ್ಬೆ ಹಾಕಿದ್ದೀನಿ, ಬೇಯಬೇಕು ಅದು. ಎಲ್ಲರೂ ಲಿಟ್ರಲಿ ಬೋಂಡಾಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲರಿಗೂ ಇಷ್ಟ ಅಲ್ವಾ, ಮಕ್ಳಿಗೆ ಆಗಲಿ ಯಾರಿಗೇ ಆಗಲಿ. ನನಗೆ ಈ ಬೋಂಡ ಹಾಕ್ತಿದ್ರೆ ನೆನಪಾಗಿದ್ದು, ನನ್ನ ಜಾತ್ರೆ ಟೈಮಲ್ಲಿ ಒಂದು ಕಡೆ ಬೋಂಡ ಹಾಕ್ತಿದ್ರೆ ಇನ್ನೊಂದು ಕಡೆ ಖಾಲಿ ಆಗ್ತಾನೆ ಇದ್ದಾವೆ. ನಾನು ಹಾಕಿದ್ದೆಲ್ಲ ಎಲ್ಲಿ ಅಂತಂದರೆ ಅಲ್ಲಿ ಒಂದು ತಟ್ಟೆಗೆ ಒಂದು ಬೋಂಡನೂ ಇಲ್ಲ, ಆ ಥರ ಖಾಲಿ ಮಾಡ್ತಾನೆ ಇದ್ದಾರೆ ಹುಡುಗರು. ಅದೇ ನೆನಪಾಯಿತು. ಇನ್ನು ಇತ್ಲಕ್ಕೆ ಕ್ಲೀನ್ ಮಾಡೋಕ್ಕೆ ಹುಡುಗರು ಬಂದಿದ್ದಾರೆ. ಅಕ್ಕ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನೇನು ಫೋರ್ಸ್ ಮಾಡಲಿಲ್ಲ. ಅಕ್ಕ ನಾನೇ ಚಪ್ರ ಹಾಕ್ಕೊಡ್ತೀನಕ್ಕ ಡ್ರ್ಯಾಗನ್ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಅವರೇ ರೆಡಿ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಇನ್ನೂ ದೋಸ್ತುಗಳ್ನ ಬೇರೆ ಕರ್ಕೊಂಬಂದಿದ್ದಾರೆ ನೋಡಿ.
ಬೋಂಡ ಹಾಕಿ ಎಲ್ಲರಿಗೂ ಕೊಟ್ಟೆ, ಮೆಣಸಿನ್ಕಾಯಿ ಬೋಂಡನ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ಇನ್ನು ಬೋಂಡ ತಿಂದಿದ್ದು ಆಗಿದೆ. ಇವಾಗ ಒಂದು ಸ್ವಲ್ಪ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಊಟಕ್ಕೆ ಬೋಂಡ ತಿಂದರೂ ಒಂದು ಸ್ವಲ್ಪ ಲೈಟಾಗಾದರೂ ಊಟ ಮಾಡಬೇಕು. ಹಾಗಾಗಿ ಅಮ್ಮ ಕೊಟ್ಟು ಕಳಿಸಿತ್ತಲ್ಲ ಸೊಪ್ಪು, ಅದನ್ನು ಸೊಪ್ಪಿನ ಸಾರು ಮಾಡೋಣ ಅಂಥೇಳಿ ನೀಟಾಗಿ ಸೋಸ್ತಾ ಇದ್ದೀನಿ. ಈ ಅನ್ಗನೆ ಸೊಪ್ಪಲ್ಲಿ ಸೊಪ್ಪಿನ ಸಾರು ಮಾಡಿದ್ರೆ ಗಾಯ್ಸ್ ಯಾರೇ ಆಗಲಿ ಮುದ್ದೆ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆ ಹಾಕಿ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಮೊಳಕೆ ಹುರುಳಿಕಾಳಲ್ಲಿ ಮಾಡಿದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ, ಸೊಪ್ಪೇ ಆಗಲಿ ಸಾಂಬಾರೇ ಆಗಲಿ. ಅನ್ಕೊನೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಕಣ್ಣಿಗೆ ಒಳ್ಳೇದಂತೆ. ಈ ಸೊಪ್ಪು ಸಿಕ್ಕಿದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಇದನ್ನೆಲ್ಲ ಸೋಸೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯಿತು. ಆ ಕಡ್ಡಿ ಅಂಥದ್ದೆಲ್ಲ ತೆಗ್ದಾಕಿ ಒಂದು ಸ್ವಲ್ಪ ಎಳೆ ಕಡ್ಡಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ನಾನು ನಮ್ಮ ತಂಗಿ ಇಬ್ಬರೂ ಸೋಸಿದ್ದಾಯಿತು. ಸೋಸಿದ್ದಾಗಿದೆ. ಸೋಸಿಬಿಟ್ಟು ನೀಟಾಗಿ ಒಂದು 4-5 ಟೈಮು ನೀಟಾಗಿ ತೊಳ್ಕೊಬೇಕು ನೀರಲ್ಲಿ. ಮಣ್ಣು ಹೋಗೋವರೆಗೂ ತೊಳೆದಿದ್ದೀನಿ. ಇವಾಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಡಲೆಬೀಜ ಹುರ್ಕೊಳ್ಳೋಣ. ಸೊ ನಿಮ್ಗೆ ಡೌಟ್ ಬರೋದು ಕಡಲೆಬೀಜ ಏನಕ್ಕೆ ಅಂಥೇಳಿ. ಸೊಪ್ಪಿಗೆ ಕಡಲೆಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾಯಿ ಜೊತೆಗೆ ಕಡಲೆಬೀಜದ ಪೌಡ್ರು ಹಾಕಬೇಕು, ಆವಾಗಲೇ ಟೇಸ್ಟು. ನೋಡಿ ಕಡಲೆಬೀಜ ಹುರಿದಿದ್ದು ಆಗಿದೆ. ಇವಾಗ ಇದಕ್ಕೇ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿಕಾಯಿನೂ ಆ್ಯಡ್ ಮಾಡ್ಕೋಬೋದು. ಸೊ ಒಣಮೆಣ್ಸಿಕಾಯಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತಂತೆ. ಹಸಿಮೆಣ್ಸಿಕಾಯಿ ಜಾಸ್ತಿ ಬಳಸಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ, ಅಷ್ಟೇ ಹೇಳ್ತಾರೆ. ಸೊ ಇಲ್ಲಿ ನಾನು ಒಣಮೆಣ್ಸಿಕಾಯಿನೇ ತೊಗೊಂಡಿದ್ದೀನಿ. ಸೊ ಇದು ಸೊಪ್ಪು ಆ್ಯಂಡ್ ಸಾಂಬಾರ್ಗೂ ಎರಡಕ್ಕೂ ಆಗೋ ಥರ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಬಿದ್ರೇ ಟೇಸ್ಟು. ನೋಡಿ ಮಸಾಲೆಗೆಲ್ಲ ಫ್ರೈ ಮಾಡಿದ್ದು ಆಗಿದೆ. ಇಷ್ಟೇ, ಇದಕ್ಕೆ ಜಾಸ್ತಿ ಏನು ಬೇಕಿಲ್ಲ. ಇವಾಗ ಸೊಪ್ಪನ್ನ ಬೇಯಕ್ಕೆ ಇಡಬೇಕು. ಇದಕ್ಕೆ ಮೊಳಕೆ ಕಾಳು ಬೇಕು. ನನ್ನ ಹತ್ರ ಇರಲಿಲ್ಲ, ಬೇಳೆ ಹಾಕಿ ಮಾಡೋಣ ಅಂತಲೇ ಅಂದ್ಕೊಂಡೆ, ಬಟ್ ನನ್ನ ತಂಗಿ ಕೊಟ್ಟು ಕಳಿಸಿದ್ದಾಳೆ ಮೊಳಕೆ ಕಾಳು. ಅವರಲ್ಲಿ ಸ್ಟಾಕ್ ಇರುತ್ತೆ, ಇನ್ನು ನನಗೆ ಈಸಿ ಆಗುತ್ತಲ್ವ ಅಂತೇಳಿ ಅವನು ಕೊಟ್ಟು ಕಳಿಸಿದ್ದಾಳೆ. ಇವಾಗ ಸೊಪ್ಪು ಬೇಯಿಸ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1 ಚಮಚ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಮೊಳಕೆ ಕಾಳು ಹಾಕ್ತಾಯಿದ್ದೀನಿ. ಇವಾಗ ತೊಳೆದಿಟ್ಟಿರೋ ಅಂಥ ಸೊಪ್ಪನ್ನ ಮತ್ತೆ ಇನ್ನೊಂದು ಸಲ ತೊಳಿತಾ ಇದ್ದೀನಿ. ಡೌಟ್ ಬಂತು, ಹೇಗನಾಗಲಿ ಒಂದು ಸ್ವಲ್ಪನಾದರೂ ಮಣ್ಣಿದ್ರೆ ಆಯಿತು ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಅವಳೇ ನನ್ನ ತಂಗಿಗೆ ಹೇಳ್ಕೊಡ್ತಾಯಿದ್ದೀನಿ ಹೇಗೆ ಥರದ್ದು ಸಾಂಬಾರು ಮಾಡೋದು ಅಂತೇಳಿ. ಅಕ್ಕ ನನಗೂ ತೋರಿಸು ಅಂತ ಹೇಳಿದ್ಲು, ಹಾಗಾಗಿ ಅವಳನ್ನೇ ಮಾಡಕ್ಕೆ ಬಿಟ್ಟಿದ್ದೀನಿ. ಸೊ ನೀಟಾಗಿ ಬಿಗ್ಗೆಗೆ ನೀರು ಹಿಂಡಿ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಸಿಲು ಕೂಗಿಸಿದ್ರೆ ಸಾಕು, ಬೆಂದೋಗುತ್ತೆ. ಈ ಸೊಪ್ಪೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟೊತ್ತಿಗೆ ಸಾಂಬಾರ್ಗೆ ಏನೇನು ಬೇಕೋ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿಕ್ಕಿದ್ದಾಗಿದೆ. ಅಷ್ಟೊತ್ತಿಗೆ 2 ವಿಸಿಲ್ ಕೂಗ್ತು. ಇವಾಗ ಸೊಪ್ಪು ಹಾರಬೇಕು. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊಪ್ಪು ಹಾರ್ಕೊಳ್ಳೋಕ್ಕೆ. ಏಕೆ ಅಂತಂದರೆ ಒಗ್ಗರಣೆ ಹಾಕಬೇಕಾದ್ರೆ ಅದು ನೀರು ಥರ ಇರಬಾರ್ದು. ಸೊಪ್ಪು ಬಿಗ್ಗಿಗೆ ಹಿಂಡ್ಬಿಟ್ಟು ಒಗ್ಗರಣೆ ಹಾಕಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಡಲೆಬೀಜ ಹಾಗೆ ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕಿ ಒಂದಿಷ್ಟೆಷ್ಟು ಉಪ್ಪಾಕಿ ಪೌಡ್ರು ಮಾಡ್ಕೋಬೇಕು. ತೀರಾ ಫೈನ್ ಪೌಡ್ರ್ ಬೇಡ, ಒಂದು ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊಪ್ಪಿಗೆ ಇದು ಸಾಂಬಾರ್ಗಲ್ಲ. ಅದನ್ನು ಒಂದು ಬೌಲ್ಗೆ ಹಾಕಿ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಒಂದಿಷ್ಟು ಕಡಲೆಬೀಜ, ನೋಡಿ ಒಂದಿಷ್ಟೇ ತೊಗೊಂಡಿರೋದು, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕಾಯಿ, ಹಾಗೆ ಬೇಯಿಸಿರೋಂಥ ಕಾಳು. ಈ ಈರುಳ್ಳಿ ಒಗ್ಗರಣೆಗೆ ನಾನು ಮಸಾಲೆಗೆ ಹಾಕ್ಕೊಳ್ತಿಲ್ಲ, ಬರೀ ಇಷ್ಟೇ. ಅದ್ರ ಜೊತೆ ಬೆಳ್ಳುಳ್ಳಿ ನೋಡ್ತಿದ್ರಲ್ಲ, ಒಂದು ಸ್ವಲ್ಪ ಕಾಳು, ಒಂದು ಸ್ವಲ್ಪ ಕಡಲೆಬೀಜ, ಜೀರಿಗೆ, ಒಣಮೆಣ್ಸಿಕಾಯಿ, ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನೀರು ಬಳಸೋ ಹಾಗಿಲ್ಲ, ಬೇಯಿಸಿರೋಂಥ ಸಪ್ಪೆಸರು ಇರುತ್ತಲ್ವ ಅದನ್ನೇ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ನುಣ್ಣಗೆ ಪೇಸ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಆಗುತ್ತೆ. ನೋಡಿ ಪೇಸ್ಟ್ ಮಾಡಿದ್ದು ಆಗಿದೆ. ಇವಾಗ ಇದನ್ನು ಸಪ್ಪೆಸರು ಇರುತ್ತಲ್ವ ಒಂದು ತಪ್ಪಲಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೋಬೇಕು. ತೀರಾ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ನೀರು ಥರ ಒಂಥರ ತೀರಾ ಗಟ್ಟಿಗೂ ಬೇಡ, ಮೀಡಿಯಮ್ಮಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಪ್ಪೆಸರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲೇ ನಾನು ಹುಳಿ ಉಪ್ಪು ನೋಡ್ಕೊತೀನಿ. ಉಪ್ಪು ಕಮ್ಮಿ ಇದ್ದರೆ ಹಾಕ್ತೀನಿ, ಹುಳಿ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಒಯ್ತೀನಿ. ಸೊ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಕಿದ್ದಾಗಿದೆ. ಸಾಂಬಾರಿಗೆಲ್ಲ ಕರೆಕ್ಟಾಗಿದೆ, ಒಗ್ಗರಣೆ ಕೊಟ್ಟರೆ ಆಯಿತು. ನಾನು ಹೇಳಿಲ್ಲ ಬೇಯಿಸಿದ್ರೆ ಇಷ್ಟ ಆಗೋದಂತೂ ಬದನೆಕಾಯಿ. ನಾನು ಎಲ್ಕಾಯಿ ಇಟ್ಕೊಂಡ್ರೆ ಏನು ಮಾಡೋಣ, ಬದನೆಕಾಯಿ
ಸಾಂಬಾರೇನೋ ರೆಡಿ ಆಯಿತು. ಇನ್ನೊಂದು ಕಡೆ ಸೊಪ್ಪನ್ನು ಬ್ರಷನಾಗ ಹಾಕಿ ಬಸಿಯೋಕೆ ಇಟ್ಟಿದ್ದೀನಿ. ಅದು ಸಪ್ಪೆಸರೆಲ್ಲ ನೀಟಾಗಿ ಬಸ್ಕೊಂಡ್ರೇ ನಾವು ಹಿಂಡಕ್ಕಾಗೋದು. ಮತ್ತು ಇನ್ನೊಂದು ಬಿಸಿ ಇರುತ್ತಲ್ವ, ಆವಾಗ ಹಿಂಡಕ್ಕಾಗಲ್ಲ. ಒಂದು ಸ್ವಲ್ಪ ಹಾರ್ಕೊಳ್ಳಿ ಅಂತೇಳಿ ಒಂದು ಸ್ವಲ್ಪ ಫ್ಯಾನ್ ಕೆಳಗೆ ಇಟ್ಟಿದ್ದೆ. ಬೇಗ ಹಾರುತ್ತೆ, ಇಲ್ಲಾಂದರೆ ಟೈಮ್ ತೊಗೊಳುತ್ತಲ್ವ ಅಂಥೇಳಿ. ಲೇಟ್ ಆಗುತ್ತೆ, ಟೈಮ್ ತೊಗೊಂಡಷ್ಟು ನಾವು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇನ್ನು ಮುದ್ದೆ ಅನ್ನ ಎಲ್ಲ ಮಾಡಬೇಕಲ್ವ. ಸೊಪ್ಪಿನ ಸಾರಾಗಲಿ ಬಸ್ಸಾರಾಗಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಷ್ಟು ಬೇಗ ಆಗಲ್ಲ. ಇನ್ನು ನೋಡಿ ಹಾರಿದೆ. ಇವಾಗ ನೀಟಾಗಿ ಬಿಗ್ಗೆಗೆ ಹಿಂಡ್ಕೊತಿದ್ದೀನಿ. ಒಂದು ಸ್ವಲ್ಪನೂ ಅದರಲ್ಲಿ ನೀರು ಅಂಶ ಇರ್ದಂಗೆ ಬಿಗ್ಗೆಗೆ ಹಿಂಡ್ಕೋಬೇಕು. ಆವಾಗಲೇ ನಾವು ಕಡಲೆ ಬೀಜ ಆಗಲಿ ಕಾಯಿ ತುರಿ ಹಾಕಿದಾಗ ಚೆನ್ನಾಗಿ ಹೊಂದ್ಕೊಳುತ್ತೆ. ನೋಡಿ ಸೊಪ್ಪೆಲ್ಲ ಹಿಂಡಿದ್ದು ಆಗಿದೆ. ಇವಾಗ ನಾವು ಫಸ್ಟಿಗೆ ಕಡಲೆ ಬೀಜ ಹಾಗೆ ಮೆಣಸಿನ್ಕಾಯಿ ಪೌಡ್ರ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಹಾಕಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಒಗ್ಗರಣೆಗಿನ್ನ ಮುಂಚೆಲೇ ಫಸ್ಟೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದು ಸ್ವಲ್ಪ ಹಾಕಿದ್ದೆ, ಇನ್ನು ಸಾಲ್ಟೇಜ್ ಬಂತು, ಹಾಗಾಗಿ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಅದನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಇವಾಗ ಸೊಪ್ಪು ಸಾಂಬಾರಿಗೂ ಒಗ್ಗರಣೆ ಹಾಕೋಣ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಲ್ಲಿ ಮೆಣಸಿನ್ಕಾಯಿ ನಾವು ಪೌಡ್ರ್ ಮಾಡಿ ಇರೋದ್ರಿಂದ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಿಲ್ಲ. ಹಾಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಒಂದು ಸ್ವಲ್ಪ ತೆಗೆದುಬಿಟ್ಟು ಸಾಂಬಾರಿಗೆ ಹಾಕಿದ್ದೀನಿ ಒಗ್ಗರಣೆನ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿರೋಂಥ ಸೊಪ್ಪೇನಿದೆಯೋ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಈಕ್ವಲಾಗಿ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್ ಬಿಡ್ತೀನಿ ಗ್ಯಾಸ್ ಮೇಲೇ. ಒಂದು ಕಡೆ ಸೊಪ್ಪು ಸಾಂಬಾರು ಎರಡೂ ರೆಡಿಯಾಗಿದೆ. ನಮ್ಮ ಮುದ್ದೆ ಅನ್ನ ಬೇಗ ಮಾಡಿಬಿಟ್ಟು ಊಟಕ್ಕೆ ಕೊಟ್ಟೆ. ಇಷ್ಟೊತ್ತಿಗೆ ಲೇಟ್ ಆಗೋಯಿತು. ಒಂದು ಸ್ವಲ್ಪ ಅಲ್ಲಿ ಹೊಟ್ಟೆ ಇಸ್ಕೊಂಡಿದ್ರು. ಇನ್ನು ಈಗ ಕೊಟ್ಟಿದ ತಕ್ಷಣ ಊಟ ಮಾಡಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾರೆ ಕಾವ್ಯಕ್ಕರು. ಇನ್ನು ಟೈಮ್ ಆಗುತ್ತಲ್ಲ ಹೋಗಬೇಕು. ನೈಟ್ ಬುಕ್ ಮಾಡಿರೋದು. ನೈಟ್ ಇಲ್ಲಿ ಹತ್ತಿದ್ರೆ ತುಮಕೂರಲ್ಲಿ, ಇನ್ನು ಬೆಳಗಿನ ಜಾವ 8-9 ಗಂಟೆಗೆ ಅಲ್ಲಿ ಬೆಳಗಾಂಗೆ ಹೋಗ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮುಂಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಬಾಯ್ ಮಾಡು ಬಾನು. ಕಾವ್ಯಕ್ಕರು ಹೋದರು. ಹೋಗಿದ ತಕ್ಷಣ ಮನೆಯೆಲ್ಲ ಬಿಕ್ಕೋ ಅನಿಸುತ್ತೆ. ಇಷ್ಟೊತ್ತಿಗೂ ಎಲ್ಲ ಗಿಜ ಗಿಜ ಅಂತಿತ್ತು. ಯಾರೂ ಇಲ್ಲ, ನಾವೇ. ಒಂದು ಸ್ವಲ್ಪ ಸೈಲೆಂಟ್ ಆಯಿತು ಮನೆ. ಮತ್ತು ನೈಟ್ ಊಟಕ್ಕೆ ಏನೂ ಅಡುಗೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲ ಅದೇ ಇತ್ತು ಅದನ್ನೇ ಊಟ ಮಾಡಿದ್ವಿ ಅಷ್ಟೇ. ಇನ್ನು ನಾನು ಸ್ಕೂಲ್ ಸ್ಟಾರ್ಟ್ ಆಗಿತ್ತಂದರೆ ಪಾಪುದು ನಾನು ಡೈಲಿ ಇದಿರುತ್ತೆ. ನಾನು ಡೈಲಿ ಕಾಳುಗಳ್ನ ನೆನೆಹಾಕ್ತೀನಿ. ಎಲ್ಲ ಥರದ ಕಾಳುಗಳ್ನ ನೆನೆಹಾಕ್ಬಿಟ್ಟು ಮೊಳಕೆ ಕಟ್ಟಿ ಬೇಯಿಸ್ಬಿಟ್ಟು ಕೊಡ್ತೀನಿ ಪಾಪುಗೆ. ಹೈ ಪ್ರೋಟೀನ್ ಇರುತ್ತಲ್ವ, ಹಾಗಾಗಿ. ಪಾಪ ಸ್ಕೂಲ್ ಸ್ಟಾರ್ಟ್ ಆಗೈತಂದರೆ ಇದು ರೊಟೀನು ನಂದು. ಡೈಲಿ ನೈಟ್ ಯಾವಾಗಲೂ ಕಾಳುಗಳ್ನೆಲ್ಲ ನೆನೆಹಾಕ್ಬಿಟ್ಟೆ ಮಲಿಕೊಳೋದು. ಮಸಾಲೆ ಏನೂ ಹಾಕೋಕ್ಕಾಗೋಗಲ್ಲ. ಒಂದು ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಕಾಳನ್ನ ಕೊಟ್ಬಿಡ್ತೀನಿ. ತಿಂತಾಳೆ, ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಅವಳು. ಅಷ್ಟೇ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.